ನಮ್ಮ MLA ಕೃಷ್ಣಪ್ಪನವರಿಗೆ 64ನೇದು ಹುಟ್ಟುಹಬ್ಬ ಶುಭಾಶಯ ಹೇಳಕ್ಕೆ ಬಂದಿದ್ದೀರಿ. ಅವರು ನಮ್ಮ ಕ್ಷೇತ್ರದ ಹಲವಾರು ಕೆಲಸ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಅಂತ ದೊಡ್ಡ ಕ್ಷೇತ್ರ ಇದು. ನಮ್ಮ ಸರ್ಕಾರ ಬಂದಾಗ ಅಲ್ಲೇ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬ ಅಂಗವಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ PLD ವೆಂಕಟೇಶ್ ಗೌಡ ಅವರ ನೇತೃತ್ವದಲ್ಲಿ ಮತ್ತು ಅವರ ತಂಡ ಶಾಸಕರಾದ ಎಂ ಕೃಷ್ಣಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು PLD ವೆಂಕಟೇಶ್ ಗೌಡರು ಮಾತನಾಡಿ 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬಂದು ಅವರಿಗೆ ಶಾಸಕ ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು, PLD ವೆಂಕಟೇಶ್ ಗೌಡರವರ ತಂಡದವರು ಭಾಗವಹಿಸಿದರು. ನಮ್ಮದು ಆರ್ಗದೆ ಪಂಚಾಯತಿಯಿಂದ ಎಲ್ಲ ನಮ್ಮ ಜಿಗಣಿ ಹೋಬಳಿಯಿಂದ ಹಲವಾರು ಜನ ಬಂದಿದ್ದಾರೆ. ಕಳ್ಬಾಳ ಪಂಚಾಯತಿ, ಜಿಗಣಿ ಪಂಚಾಯತಿ. ನಮ್ಮ MLA ಕೃಷ್ಣಪ್ಪನವರಿಗೆ 64ನೇದು ಹುಟ್ಟುಹಬ್ಬ ಶುಭಾಶಯ ಹೇಳಕ್ಕೆ ಬಂದಿದ್ದೀರಿ. ಅವರು ನಮ್ಮ ಕ್ಷೇತ್ರದ ಹಲವಾರು ಕೆಲಸ ಮಾಡಿದ್ದಾರೆ. ಕೋಟ್ಯಂತರ ರೂಪಾಯಿ, ಸಾವಿರಾರು ಕೋಟಿ ತಂದು ಡೆವಲಪ್ಮೆಂಟ್ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ದೊಡ್ಡ ಕ್ಷೇತ್ರ ಇದೆ. ಇಡೀ ಇಂಡಿಯಾದಲ್ಲಿ ನಮ್ಮ MLA ಕ್ಷೇತ್ರ ಕೃಷ್ಣಪ್ಪ ಕ್ಷೇತ್ರ ಅಂದರೆ ದಕ್ಷಿಣದ್ದು, ಬೆಂಗಳೂರು ದಕ್ಷಿಣ ಅಂತ ದೊಡ್ಡ ಕ್ಷೇತ್ರ ಇದು. ಅಂಥ ಕ್ಷೇತ್ರದಲ್ಲಿ 24 ಗಂಟೆ ಒಂದು ದಿವಸ 1 ಗಂಟೆ ನಿದ್ದೆ ಹೋಗಿದ್ರೆ ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಳ್ಳೆ ಆಯುಸ್ ಕೊಟ್ಟು ಆಶೀರ್ವಾದ ಕೊಟ್ಟು ದೇವರು ಆಶೀರ್ವಾದ ಕೊಟ್ಟು ನೆಕ್ಸ್ಟು ನಮ್ಮ ಸರ್ಕಾರ ಬಂದಾಗ ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿ ಅವ್ರ ಮಕ್ಕಳು ಒಳ್ಳೆಯದಾಗಲಿ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿವಸ ನಮ್ಮ ಶಾಸಕರಾದ ಕೃಷ್ಣಪ್ಪಣ್ಣನವರಿಗೆ ಹುಟ್ಟಿದಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ನಾವು ಅವ್ರ ಮನೆ ಹತ್ರ ಬಂದಿದ್ದೀವಿ. ಏಕೆಂದರೆ ಅಭಿವೃದ್ಧಿಯ ಅಧಿಕಾರರು ನಮ್ಮ ಒಂದು ಕ್ಷೇತ್ರದ ಯಾವುದೇ ಕೆಲಸಗಳನ್ನು ನಾವು ಹೇಳಲಿಕ್ಕೆ ಬಂದ್ರೂ ಆ ಕೆಲಸಗಳಿಗೆ ಒತ್ತ ಕೊಟ್ಟು ಆ ಕೆಲಸಗಳನ್ನು ಮಾಡಿಕೊಡ್ತಾರೆ. ಅಂಥ ಒಂದು ಶಾಸಕರಿಗೆ ಇವತ್ತಿನ ದಿವಸ ನಾವು ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅವರಿಗೆ ಭಗವಂತ ಆಯುಷ್, ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದ ಸೇವೆಯನ್ನು ಮಾಡಲು ಅವಕಾಶ ಕೊಡಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ BJP ಸರ್ಕಾರ ಅಧಿಕಾರಕ್ಕೆ ಬಂದು ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಲಿ ಅಂತಲೂ ಆಶಿಸ್ತೀವಿ. ಏಕೆಂದರೆ ಕೆಲಸ ಮಾಡೋರು ಯಾವತ್ತೂ ಚೆನ್ನಾಗಿದ್ದರೆ ನಮಗೂ ಒಂದು ಅನುಕೂಲ. ನಮ್ಮ ಒಂದು ಕ್ಷೇತ್ರದಲ್ಲಿ ಇವತ್ತು ಏನು ಅಭಿವೃದ್ಧಿಗಳಾಗಿದೆ ಅದೆಲ್ಲ ಅವರ ಒಂದು ಅನುದಾನದಲ್ಲಿದೆ. ವಿರೋಧ ಪಕ್ಷದಲ್ಲಿ ನಾವಿದ್ರೂ ಅನುದಾನಗಳು ತಂದು ಇವತ್ತಿಗೂ ನಮ್ಮ ಒಂದು ಕ್ಷೇತ್ರಗಳಲ್ಲಿ ನಾವು ಏನೇ ಕೆಲಸಗಳು ಈ ಥರ ಆಗಬೇಕು ಅಂದರೆ ಅದನ್ನು ಮಾಡಿಸ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಹಾಗಾಗಿ ಅವರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿ. ಎಂ ಕೃಷ್ಣಪ್ಪನವ್ರಿಗೆ 64ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ನಮ್ಮ ಬೆಂಗಳೂರು ದಕ್ಷಿಣಕ್ಕೆ ಏನು ಬೇಕಾದ್ರೂ ಕೆಲಸಗಳು ಮಾಡೋದು ಅಷ್ಟು ಫಂಡು ತಂದವ್ರೆ, ಕೊಟ್ಟವ್ರೆ. ಅದಕ್ಕೆಲ್ಲ ಮುಂದೆ ನಿಂತು ಮಾಡಿಸಿರೋರು ನಮ್ಮ PLD ವೆಂಕಟೇಶ್ ಗೌಡರು, ಅವರ ಪತ್ನಿ ಭಾರತಮ್ಮನವರು. ಅವರು ಯಾವತ್ತೂ ಇಂಥ ಕೆಲಸಕ್ಕೆ ನಮ್ಗೆ ದುಡ್ಡು ಬೇಕು, ಇಂಥ ಕೆಲಸ ಮಾಡಬೇಕು ಅಂತಂದರೆ ಇಲ್ಲ ಅಂದವರೇ ಅಲ್ಲ ಅವರು. ಅವರಿಗೆ ಆ ಭಗವಂತ ಒಳ್ಳೆ ಆರೋಗ್ಯ ಕೊಟ್ಟು, ಆರೋಗ್ಯ, ಹಣ ಸಂಪತ್ತು, ಆರ್ಥಿಕ ಸಂಪತ್ತು ಎಲ್ಲ ಕೊಡಲಿ. ಅವ್ರ ಮುಂದೆ ಒಬ್ಬ ಮಂತ್ರಿ ಆಗಲಿ. ನಮ್ಮ ಭಾರತೀಯ ಜನತಾ ಪಕ್ಷ ಬರೋದಂತೂ ಖಂಡಿತ ಈ ಸಲ.
ಕಾಂಗ್ರೆಸ್ ಅಂತೂ ಬರೋದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಕೃಷ್ಣಪ್ಪನವರು ಮಂತ್ರಿ ಆಗ್ತಾರೆ. ನಮಗೆ ಭಾಳ ಧೈರ್ಯ ಇರ್ತದೆ, ಯಾವ ಕೆಲಸನೂ ಮಾಡಿಸ್ಕೋಬೋದು ಅಂತ ನಾನು ಆ ಭಗವಂತನ ಅವರಿಗೆ ಇನ್ನೂ ಆರೋಗ್ಯ ಚೆನ್ನಾಗಿ ಕೊಟ್ಟಿರಲಿ ಅಂತಂದು ಕೇಳ್ಕೊತೀನಿ. ಶುಭಾಶಯ ಫಸ್ಟ್ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವರಿಗೆ ನಾವು ಆರುಗದ್ದೆ PLD ವೆಂಕಟೇಶ್ ಗೌಡ್ರ ಟೀಮಿಂದ ಬಂದಿದ್ವಿ ಶುಭ ಹಾರೈಸೋದಕ್ಕೆ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕುಟುಂಬದವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಾವು ಆರ್ಗದಿ ಪಂಚಾಯತಿಂದ ಬಂದಿದ್ದು PLD ಗೌಡರು, ನಾವೆಲ್ಲ ಬರ್ತಕ್ಕೆ ಎಲ್ಲರೂ ಅವರು ತುಂಬ ಅನುದಾನ ಕೊಟ್ಟಿದ್ದಾರೆ ನಮ್ಮ ಮಾದಾಪಟ್ಟಣ ಆರ್ಗದಿ ಪಂಚಾಯತಿಗೆಲ್ಲನೂ. ಅವರು ಇನ್ನೂ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿ ಇನ್ನೂ ಒಳ್ಳೆಯ ಮಂತ್ರಿ ಸ್ಥಾನ ಬರಲಿ ಅಂತ ನಾವು ಹಾರೈಸಿದ್ವಿ. ನೆಕ್ಸ್ಟು BJPನೇ ಬರೋದು, ಮಂತ್ರಿ ಸ್ಥಾನ ಆಗಿ ಆಗ್ತದೆ. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರಿಗೆ 64ನೇ ಹುಟ್ಟಿದಬ್ಬದ ಶುಭಾಶಯಗಳು. ಆಗ ನಮಗೆ ವರದಾನ ಅಂತ ಹೇಳ್ಬೋದು ನಮ್ಮ ಶಾಸಕರು. ಅವರ ಕಾಮಗಾರಿಗಳು ಎಲ್ಲ ಉತ್ತಮವಾಗಿದೆ, ಚೆನ್ನಾಗೂ ಕೆಲಸ ಮಾಡಿಸ್ತಾರೆ. ನಮ್ಮ ವೆಂಕಟೇಶ್ ಗೌಡರು, ಭಾರತಕ್ಕ ಅವರೆಲ್ಲ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಸರ್ಗೆ 64ನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರೋದಕ್ಕೆ ಬಂದಿದ್ದೀವಿ. ವೆಂಕಟೇಶ್ ಅಣ್ಣ ಅವರು ಮತ್ತು ಭಾರತಕ್ಕ ಅವರು ನಮ್ಮನ್ನು ಕರ್ಕೊಂಡು ಬಂದರು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ಕೃಷ್ಣಪ್ಪ ಸರು ಫೋನ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಕೆಲಸನೂ ಮಾಡಿಸ್ಕೊಡ್ತಾರೆ. ಮತ್ತು ಎಷ್ಟೇ ಅನುದಾನಗಳು ತಂದಿದ್ದಾರೋ ಗೊತ್ತಿಲ್ಲ, ಎಲ್ಲ ಅನುದಾನಗಳು ತಂದು ರೋಡ್ಗಳಾಗಲಿ, ಐಮಾಸ್ಗಳು ಮತ್ತು ಸ್ಯಾನಿಟ್ರಿಗಳು ಪ್ರತಿಯೊಂದು ಮಾಡಿಸಿದ್ದಾರೆ. ಅಷ್ಟು ಚೆನ್ನಾಗಿ ಎಲ್ಲ ಕೆಲಸನೂ ಮಾಡಿದ್ದಾರೆ. ಮತ್ತು ನೀರಿನ ಫಿಲ್ಟ್ರುಗಳು ಎಲ್ಲ ಊರುಗಳಲ್ಲೂ ಫಿಲ್ಟ್ರು ಮಾಡಿದ್ದಾರೆ. ನೀರಿಗೆ ಎಷ್ಟು ತೊಂದರೆ ಆಗ್ತಾಯಿತ್ತು ಅದನ್ನೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳನ್ನ ಕೊಡ್ತೀವಿ. ಮತ್ತು 1000% 100% ಅಲ್ಲ, 1000% ಅವ್ರ ಮಂತ್ರಿ ಆಗೇ ಆಗ್ತಾರೆ. ಇದಂತೂ 100% ಗ್ಯಾರಂಟಿ. ನಮ್ಮ ಹಿರಿಯ ಶಾಸಕರಾದಂಥ MLA ಕೃಷ್ಣಪ್ಪನವರಿಗೆ 64ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಮೊನ್ನೆ 1ನೇ ತಾರೀಕು ನಮ್ಮ MLA ಅವ್ರದ್ದು ಹುಟ್ಟುಹಬ್ಬ ಇತ್ತು. ಆ ದಿನ ಕಾರಣಾಂತರದಿಂದ MLA ಅವರು ಇರಲಿಲ್ಲ, ಶಾಸಕರು ಇಲ್ಲದೇ ಇರೋ ಕಾರಣದಿಂದ ಇವತ್ತು ಎಲ್ಲ ನಮ್ಮ ಹಾರಗದ್ದೆ ಪಂಚಾಯತಿಯಿಂದ ಎಲ್ಲರೂ ಬಂದು MLA ಅವ್ರಿಗೆ ಒಂದು ಶುಭಾಶಯ ಕೊಡೋದಕ್ಕೋಸ್ಕರ ಎಲ್ಲರೂ ಬಂದಿದ್ದೀವಿ. ಅವ್ರಿಗೆ ದೀರ್ಘಾಯುಷ್ಯ ಮತ್ತು ಐಶ್ವರ್ಯ ಕೊಟ್ಟು ನೆಕ್ಸ್ಟು ನಮ್ಮ ಸರ್ಕಾರ ಏನಿದೆ, ಈ ಕಾಂಗ್ರೆಸ್ ಸರ್ಕಾರ ಹೋದ ತಕ್ಷಣ BJP ಸರ್ಕಾರ 2028ರಲ್ಲಿ ಬರೋದು ಖಚಿತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಆ ಟೈಮಲ್ಲಿ ಒಬ್ಬ ಮಂತ್ರಿಯಾಗಿ ಸೇವೆ ಮಾಡಲಿ, ಜನಗಳಿಗೆ ಒಳ್ಳೇದು ಮಾಡಲಿ ಅಂತೇಳಿ ನಾವು ಎಲ್ಲರಲ್ಲೂ ಬೇಡ್ಕೊಳ್ತಾ ಇದ್ದೀವಿ.